सरस्वती देवी निर्विशेष शून्यवादी पाश्चात्यदेशतारिणि जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्ण 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 हरे 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 राम 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 हरे हरे नारायण नमस्कृत्यं नरं चैव नरोत्तमं देवीं सरस्वतीं व्यासं ततो जयामुदीरये हरे कृष्ण ಶ್ರೀಮದ್ ಭಾಗವತಂ 10ನೇ ಸ್ಕಂದ ಅಧ್ಯಾಯ 8 ಶ್ಲೋಕ 21 ಬಾಯಲ್ಲಿ ವಿಶ್ವರೂಪವನ್ನು ತೋರಿದ ಪ್ರಭು. ಶ್ಲೋಕ 20 ಕಾಲೇನ ವ್ರಜತ್ತಾಲ್ಬೇನ ಗೋಕುಲೆ ರಾಮಕೇಶವೋ ಜಾನುಭ್ಯಂ ಸಹ ಜಾನಾನಭ್ಯಂ ಸಹ ಪಾಣಿಭ್ಯಂ ರಿಂಗಮಾಣೋ ವಿಜಾರತುಃ. ಅನುವಾದ. ಕಾಲಕ್ರಮದಲ್ಲಿ ರಾಮ ಮತ್ತು ಕೃಷ್ಣ ಇಬ್ಬರು ಸೋದರರು ರಜಭೂಮಿಯ ಮೇಲೆ ತೋಳು ಮತ್ತು ಮೊಣಕಾಲುಗಳ ಬಲದಿಂದ ಅಂಬೆಗಾಲಿಡಲು ಶಿಶು ಕ್ರೀಡೆಯಲ್ಲಿ ನೆನೆದರು. ಸೊ ಕಾಲಕ್ರಮ. ಹರೇ ಕೃಷ್ಣ ಹರೇ ಕೃಷ್ಣ. ಹೇ ರುದ್ವಿ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಕ್ಲಾಸ್ ಕೇಳು. ಕ್ಲಾಸ್ ಕೇಳಿ ಇವಾಗ. ಶ್ಲೋಕ ಎಷ್ಟು ಆಯ್ತು ಅನ್ಬೇಕು. ಹರೇ ಕೃಷ್ಣ. ಓಕೆ. ಕಾಲಕ್ರಮದಲ್ಲಿ ರಾಮ ಮತ್ತು ಕೃಷ್ಣ ಇಬ್ಬರು ಸೋದರರು ರಜಭೂಮಿಯ ಮೇಲೆ ತೋಳು ಮತ್ತು ಮೊಣಕಾಲುಗಳ ಬಲದಿಂದ ಅಂಬೆಗಾಲಿಡಲು ತೊಡಗಿ ಶಿಶು ಕ್ರೀಡೆಯಲ್ಲಿ ತೊಡಗಿದರು, ನಲಿದರು. ಸೊ ಕೃಷ್ಣ ಬಲರಾಮು ಸ್ವಲ್ಪ ದೊಡ್ಡವರಾಗ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ ರಜಭೂಮಿಯಲ್ಲಿ. ಸೊ ಮೊಣಕಾಲಿಂದ ಅಂಬೆಗಾಲಿಡಕ್ಕೆ ಶುರು ಮಾಡಿದ್ದಾರೆ. ಅಂಬೆಗಾಲಿಡ್ತಾ ಎಲ್ಲ ಕಡೆ ಶಿಶು ಕ್ರೀಡೆ, ಯಾವ ಥರ ಅಂಬೆಗಾಲಿಟ್ಟಾಗ ಮಗು ಕ್ರೀಡೆಗಳು ಮಾಡುತ್ತೋ ಆ ಥರ ಮಾಡೋಕ್ಕೆ ಶುರು ಮಾಡ್ತಾರೆ. 22 ತಾವಂಗ್ರಿಯುಗ್ಮ ಮನು ಕೃಷ್ಣ ಸರಿಸೃಪಾಂತೋ ಕೋಶ ಪ್ರಘೋಷ ರುಚಿರಂ ವ್ರಜಕಾರ್ದಮೇಷು ತನ್ನಾದಾವೃಷ್ಟಮಾನಸಾವನ್ನುಷ್ಯತ್ಯಲೋಕಂ ಮುಗ್ಧಾ ಪ್ರಭೀತಾ ವಧುಪೇಯಂತುರಂತಿ ಮಂತ್ರೋ. ರಜಭೂಮಿಯಲ್ಲಿ ಸಗಣಿ ಮತ್ತು ಗಂಜಲದಿಂದ ಉಂಟಾದ ಕೆಸರಿನ ಪ್ರದೇಶದಲ್ಲಿ ಕೃಷ್ಣ ಬಲರಾಮರು ತಮ್ಮ ಕಾಲುಗಳ ಶಕ್ತಿಯಿಂದ ತೆವಳುತ್ತಿರುವಾಗ ಹಾವುಗಳು ತೇಲುತ್ತಿರುವಂತೆ ತೋರುತ್ತಿತ್ತು. ಅವರ ಹಂದಿಗೆಗಳ ನಾದ ಬಹು ಮನೋಹರವಾಗಿರುತ್ತಿತ್ತು. ಉಳಿದವರ ಕಾಲಂದಿಗೆಗಳ ಧ್ವನಿಯನ್ನು ಆಲಿಸುತ್ತಾ ಪ್ರೀತರಾಗಿ ತಮ್ಮ ತಾಯಂದಿರೆಂದು ಭ್ರಮಿಸಿ ಅವರನ್ನೆಲ್ಲ ಅನುಸರಿಸುತ್ತಿದ್ದರು. ಆದರೆ ಅವರು ಬೇರೆಯವರು ಎಂದು ಕಂಡಾಗ ಭಯದಿಂದ ತಮ್ಮ ನಿಜ ತಾಯಂದಿರಾದ ಯಶೋದೆ ಮತ್ತು ರೋಹಿಣಿಯರ ಬಳಿಗೆ ಹಿಂದಿರುಗುತ್ತಿದ್ದರು. ಕೃಷ್ಣ ಬಲರಾಮ್ ಇಬ್ರು ಕೂಡ ಹಸುಗಳು ತುಂಬಾ ಇತ್ತಲ್ಲ, ಸೊ ಅಲ್ಲಿ ಆಚೆ ಬಂದ್ರೆ ಹಸುಗಳು ಇರೋದು ಜಾಗ. ಸೊ ಹಸುಗಳದ್ದು ಗಂಜಲ ಮತ್ತೆ ಸಗಣಿಯಿಂದ ಏನಾಗಿತ್ತು, ನೆಲ ಎಲ್ಲ ತುಂಬಾ ತೇವಾಗಿರ್ತಾ ಇತ್ತು. ಆ ಟೈಮಲ್ಲಿ ಏನಾಗ್ತಾ ಇತ್ತು, ಕೃಷ್ಣ ಬಲರಾಮ್ ಇಬ್ರು ಅದ್ರ ಮೇಲೇನೆ ಅಂಬೆಗಾಲಿಟ್ಕೊಂಡು ಹೋಗ್ಬೇಕಾದ್ರೆ ಅವರು ಒಂದು ರೀತಿ ಹಾವು ಹೋದಂಗೆ, ಹಾವು ಹೋಗುತ್ತಲ್ಲ ಕೊಚ್ಚೆ ಇದ್ರ ಮೇಲೆ
ಆ ಥರ ಕಾಣಿಸ್ತಾ ಇದ್ರು ಅಂತ. ಅಂದರೆ ಈ ಸಗಣಿ ಮತ್ತೆ ಗಂಜಲದಲ್ಲೇ ಓಡಾಡ್ತಾ ಇದ್ರು ತೆವಳ್ಕೊಂಡು ಅಂತ. ಇವತ್ತು ಒಂಚೂರು ನಾವು ಸಗಣಿ ಮೆತ್ಕೊಬಿಟ್ರೆ ಮಗುನ ಸ್ನಾನನೇ ಮಾಡಿಸ್ಬಿಡ್ತೀವಿ. ಇಲ್ಲಿ ಕೃಷ್ಣ ಬಲರಾಮ ಇಟ್ಕೊಂಡು ಸಗಣಿ ಒಳಗಡೆ ಆಟ ಆಡ್ತಾರೆ. ಉಳಿದವರ ಕಾಲ್ಗೆಜ್ಜೆ ಕಂಡಿದ ತಕ್ಷಣ ಅಮ್ಮಂದ್ರು ಅನ್ಕೊಂಡು ಅವ್ರ ಹಿಂದೆ ಹೋಗ್ತಾ ಇದ್ರು. ಅವ್ರು ಯಾವಾಗ ಅಮ್ಮ ಅಂತ ಗೊತ್ತಾಗಿದ ತಕ್ಷಣ ಮತ್ತೆ ತಿರ್ಗಾ ವಾಪಸ್ಸು ಯಶೋದ ಮಾತಾ ರೋಹಿಣಿ ಮಾತಾ ಹತ್ರ ಇಬ್ರು ಬರ್ತಿದ್ರು. ಮಧುರವಾಗಿರಂತ ಲೀಲೆನ ಆಡ್ತಾ ಇದ್ರು. 23 ತನ್ಮತಾರೋಹೋ ನಿಜ ಸುತೋ ಗೃಣಾಯ ಸ್ತುವಂತ್ಯೋ ಪಂಕಾಂಗರಾಗ ರುಚಿರಾವುಪಗೃಹ್ಯ ದೌರ್ಭ್ಯಂ ದತ್ವಾ ಸ್ತನಂ ಪ್ರಪೀತಾಪ್ತೋ ಸ್ಮ ಮುಖಂ ನಿರೀಕ್ಷ್ಯ ಮುಗ್ಧಸ್ಮಿತಾಲ್ಬದರ್ಶನಂ ಯಯೂತುಂ ಪ್ರಮೋದಂ. ಕೆಸರು, ಸಗಣಿ ಮತ್ತು ಗಂಜಲ ಬಳಿದುಕೊಂಡು ಸುಂದರವಾಗಿ ಕಾಣುತ್ತಿದ್ದ ಮಕ್ಕಳು ತಾಯಂದಿರ ಬಳಿಗೆ ಹೋದಾಗ ಯಶೋದೆ ಮತ್ತು ರೋಹಿಣಿ ಇಬ್ಬರು ಅವರನ್ನು ತುಂಬ ಮಮತೆಯಿಂದ ಎತ್ತಿಕೊಂಡು ತಬ್ಬಿಕೊಳ್ಳುತ್ತಾ ತಮ್ಮ ಎದೆಹಾಲನ್ನು ಕುಡಿಸಲು ಅನುವಾದರು. ಹಾಲನ್ನು ಸವಿಯುತ್ತಿರುವಾಗ ಮಕ್ಕಳು ಮುಗುಳ್ನಗುತ್ತಿದ್ದರು. ಆಗ ಕಾಣಿಸಿದ ಅವರ ಪುಟ್ಟ ಹಲ್ಲುಗಳನ್ನು ಕಂಡು ಆ ತಾಯಂದಿರು ಮಹಾ ದಿವ್ಯಾನಂದದಿಂದ ಸುಖಿಸಿದರು. ಸೊ ಯಾವಾಗ ಇವರು ಕೆಸರು, ಸಗಣಿ ಮತ್ತೆ ಗಂಜಲ ಎಲ್ಲನ ಹಚ್ಕೊಂಡು ಮೈಗೆ ಹಚ್ಕೊಂಡು ತಿರ್ಗಾ ತಾಯಂದ್ರ ಹತ್ರ ಹೋಗ್ತಿದ್ರಲ್ಲ, ಸೊ ತಾಯರಂದ್ರು ಅವ್ರನ್ನಿಬ್ರು ಆ ಕಡೆಯಿಂದ ಹಪ್ಕೊಂಡು ಅವ್ರಿಗೆ ಅವ್ರಿದ್ದಂತ ಏನೋ ಕೆಸರೆಲ್ಲ ಅಂಟ್ಕೊಂಡಿದೆ ಆದ್ರೂ ಕೂಡ ಅವ್ರ ನಮ್ಮ ಮಮತೆಯಿಂದ ಎತ್ಕೊಂಡು ತಪ್ಕೊಂಡು ಅವ್ರಿಗೆ ಆಡ್ಕೊಡ್ಸಕ್ ಶುರು ಮಾಡಿದ್ರು. ಸೊ ಇಲ್ಲಿ ಇನ್ನೊಂದು ತಿಳ್ಕೊಳ್ಳಿ, ಗಂಜಲ ಮತ್ತೆ ಸಗಣಿಯಿಂದ ಆದಂತ ಕೆಸರನ್ನ ಅವರು ಕೊಳೆ ಅನ್ಕೋತಾ ಇಲ್ಲ, ಅದು ಅಶುದ್ಧ ಅಂತ ಇಲ್ಲ. ಸೊ ಅದು ಪವಿತ್ರವಾಗಿರೋದು, ಅದಕ್ಕೋಸ್ಕರ ಅವ್ರನ್ನ ಕ್ಲೀನು ಮಾಡಿದ್ರೆ ಹಂಗೆ ಹಾಲು ಕುಡಿಸ್ತಾರೆ ನೋಡಿ. ಆಗ ಯಾವಾಗ ಕೃಷ್ಣ ಬಲರಾಮ ಹಾಲನ್ನ ಕುಡಿತಾ ಇದ್ದಾಗ ಅವರು ಮೂಗುಳ್ನಕ್ಕೊಂಡು ಅಲ್ಲನ್ನ ಬಿಡ್ತಿದ್ರಲ್ಲ, ಆ ಟೈಮಲ್ಲಿ ಅಲ್ಲೂ ಏನ್ ಮಾಡ್ತಾ ಇತ್ತು, ಕಾಣಿಸ್ತಾ ಇತ್ತು. ಸೊ ಅದನ್ನ ನೋಡಿ ದಿವ್ಯಾನಂದ, ಯಾರಿಗೆ ಮತ್ತೆ ರೋಹಿಣಿ ಮಾತಾಗೆ ದಿವ್ಯಾನಂದ. ಓಕೆ, ಶ್ಲೋಕ 24. ಹರ್ಯೇ ಅಂಗಾನ ದರ್ಶನೀಯಾಂ ಕುಮಾರಲೀಲೋ ಅಂತವ್ರಜೇ ತತ್ತಂ ಅಬಲಃ ಪ್ರಗೃಹೀತಂ ಪಚ್ಚೈವಸ್ತ್ರಹಿಂ ಇತಃ ತತಃ ಉಭೋ ಅನುಕೃಪ್ಯಾಮಣೋ ಪ್ರೇಕ್ಷತ್ಯಂ ಊರ್ಜಿತಾ ಗೃಹಾ ಜಗೃಷು ಆಸಂತ್ಯಂ. ನಂದ ಮಹಾರಾಜನ ಮನೆಯಲ್ಲಿ ರಾಮ ಮತ್ತು ಕೃಷ್ಣರ ಬಾಲಲೀಲೆಗಳನ್ನು ನೋಡಿ ಗೋಪಿಯರು ಆನಂದಿಸಿದರು. ಆ ಮಕ್ಕಳು ಕರುಗಳ ಬಾಲದ ತುದಿಯನ್ನು ಹಿಡಿದುಕೊಂಡರೆ ಕರುಗಳು ಅವರನ್ನು ಅತ್ತಿತ್ತ ಎಳೆದಾಡುತ್ತಿದ್ದವು. ಸ್ತ್ರೀಯರು ಈ ಲೀಲೆಗಳನ್ನು ಕಂಡು ತಮ್ಮ ಮನೆಗೆಲಸವನ್ನು ನಿಲ್ಲಿಸಿ ನಗುತ್ತಾ ಘಟನೆಯಿಂದ ಸುಖ ಪಡುತ್ತಿದ್ದರು. ಸೊ ನಂದ ಮಹಾರಾಜನ ಮನೆಯಲ್ಲಿ ಈಗ ರಾಮಕೃಷ್ಣ ಇಬ್ರು ಸ್ವಲ್ಪ ಬಾಲಲೀಲೆಯನ್ನು ಮುಂದೆ ಸ್ವಲ್ಪ ದೊಡ್ಡವರಾಗ್ತಾ ಇದ್ದಂಗೆ ಏನ್ ಮಾಡಿದ್ರು, ಕರುಗಳದು ಬಾಲ ಹಿಡ್ಕೊಂಡು ಅವರು ನೇತಾಡ್ತಾ ಇದ್ರು. ಕರುಗಳು ಏನ್ ಮಾಡ್ತಾ ಇದ್ರು, ಓಡ್ತಾ ಇದ್ರು. ಇವರು ಎಳ್ಕೊಂಡು ಹೋದಂಗೆ ಇಲ್ಲ ಆ ಕಡೆ ಈ ಕಡೆ ಇದಾಗ್ದಂಗೆ ಎಳ್ದಂಗೆ ಆಡ್ತಾ ಇತ್ತಲ್ಲ, ಸೊ ಅತ್ತಿತ್ತ ಅಲ್ಗಾಡ್ತಿತ್ತು. ಸೊ ಸ್ತ್ರೀಯರು ಈ ಎಲ್ಗಾಡ್ತಾ ಇದ್ದಂತ ನೇತಾಡ್ತಾ ಇದ್ದಂತ ಇವ್ರನ್ನ ಕೃಷ್ಣ ಬಲರಾಮರನ್ನ ನೋಡಿ ತುಂಬಾ ಆನಂದ ಪಡ್ತಾ ಇದ್ರು. ಮನೆಗೆಲ್ಸ ಬಿಟ್ಟು ಕೂಡ ಈ ದೃಶ್ಯ ನೋಡಕ್ಕೆ ಸುಖ ಪಡ್ತಾ ಆನಂದ ಪಡ್ತಾ ಇದ್ರು. 25 ಶೃಂಗಿ ಅಗ್ನಿ ದಂಶ್ರೀ ಅಸಿ ಜಲದ್ವಿಜ ಕಂಠಕೇಭ್ಯಃ ಕ್ರೀಡಾ ಪರೋ ಅತಿ ಛಲೋ ಸ್ವಾಸುತೋ ನಿಷೇಧುಂ ಗೃಹ್ಯಾಣಿ ಕರ್ತುಂ ಅಪಿ ಯತ್ರ ನ ತತ್ ಜನನ್ಯೋ ಶೇಕಾಂತೆ ಆಪತುಃ ಅಲಂ ಮನಃ ಸು ಅವಸ್ಥಾನಂ. ಕೊಂಬುಗಳಿರುವ ಹಸು, ಹುಲ್ಲು, ಉಗುರು ಇರುವ ಕಪಿ, ನಾಯಿ, ಬೆಕ್ಕುಗಳು, ನೆಲದ ಮೇಲಿರುವ ಕತ್ತಿ ಮತ್ತಿತರ ಆಯುಧಗಳು,
ಮುಳ್ಳು, ಬೆಂಕಿ ಇವುಗಳಿಂದ ಮಕ್ಕಳಿಗೆ ಉಂಟಾಗಬಹುದಾದ ಅನಾಹುತವನ್ನು ತಪ್ಪಿಸಲು ಸಾಧ್ಯವಿಲ್ಲವೆಂದು ತಿಳಿದ ತಾಯಿ ಯಶೋದೆ ರೋಹಿಣಿಯರು ಯಾವಾಗಲೂ ಆತಂಕಗೊಂಡಿರುತ್ತಿದ್ದರು. ಇದರಿಂದ ಅವರ ಮನೆಗೆಲಸಗಳಿಗೂ ಅಡಚಣೆಯಾಗುತ್ತಿತ್ತು. ಅಂತಹ ಸಮಯದಲ್ಲಿ ಅವರು ಮನಸ್ಸಿನಲ್ಲಿ ಉದ್ಭವಿಸಿದ ಭೌತಿಕ ಕಾರಣದ ದುಃಖದಲ್ಲಿದ್ದರೂ ದಿವ್ಯಾನಂದದಿಂದ ಪೂರ್ಣವಾಗಿ ಶಾಂತಚಿತ್ತರಾಗಿರುತ್ತಿದ್ದರು. ಸೊ ಕೃಷ್ಣ ಮತ್ತೆ ಬಲರಾಮ್ಗೆ ಯಾವುದರಿಂದ ತೊಂದರೆ ಆಗ್ತಿತ್ತು ಅಂತ ಅವ್ರು ಗಮನಿಸ್ತಾ ಇದ್ರು. ಸೊ ಕೊಂಬುಗಳಿರಂತ ಹಸು, ಹುಲ್ಲು ಉಗುರು ಇರುವ ಕಪಿ ನಾಯಿ ಅವೆಲ್ಲ ಅಲ್ಲೆಲ್ಲ ಇರ್ತಿದ್ವಲ್ಲ, ಕಪಿ ನಾಯಿ, ಬೆಕ್ಕುಗಳು. ಸೊ ನೆಲದ ಮೇಲಿರುವ ಕತ್ತಿ ಮತ್ತಿತರ ಆಯುಧಗಳು, ಸೊ ಕೆಳಗಡೆ ಇರ್ತಿದ್ದಂತ ಯಾವಾಗಲೂ ಮಚ್ಚು, ಕುಡುಗೋಲು, ಆ ಥರದ್ದು ಆಯುಧಗಳು, ಮುಳ್ಳು, ಬೆಂಕಿ, ಮುಳ್ಳಿರೋದು, ಬೆಂಕಿ, ಇವುಗಳಿಂದ ಮಕ್ಕಳಿಗೆ ಏನಾಗುತ್ತೋ ಅಂತ ಅವ್ರಿಗೆ ತುಂಬಾ ಆತಂಕ ಇತ್ತು. ಯಾಕೆಂದ್ರೆ ತುಂಬಾ ಇಬ್ರು ತುಂಟ್ರಿದ್ರಲ್ವಾ. ಸೊ ಯಾವಾಗ ಮಾಡ್ಕೊಬಿಡ್ತಾರೋ ಅಂತ. ಅದನ್ನ ತಪ್ಸಕ್ ಆಗಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡಿದೆ, ಯಶೋಧ ಮತ್ತೆ ಆತಂಕದಲ್ಲಿ ಮಾಡ್ಬೇಕಾಗಿದ್ದ ಕೆಲಸಗಳೆಲ್ಲ ಪೆಂಡಿಂಗ್ ಬಿಡ್ಕೊತಾ ಇತ್ತು. ಅಂತ ಸಮಯದಲ್ಲಿ ಅವರು ಮನಸ್ಸಿನಲ್ಲಿ ಉದ್ಭವಿಸಿದ ಲೌಕಿಕ ಕಾರಣದ ದುಃಖದಲ್ಲಿದ್ದರು. ಸೊ ಅವ್ರಿಗೆ ಭೌತಿಕ ಕಾರಣದಿಂದ ದುಃಖದಲ್ಲಿದ್ದರೂ ಕೂಡ ದಿವ್ಯಾನಂದ ಆಗ್ತಾ ಇತ್ತು. ಪೂರ್ಣವಾಗಿ ಶಾಂತಚಿತ್ತರಾಗಿದ್ರು. ದಿವ್ಯಾನಂದ ಅಂದ್ರೆ ಕೃಷ್ಣನ ಬಗ್ಗೆ ಚಿಂತೆ ಮಾಡ್ತಾ ಇದ್ರಲ್ಲ, ಇದಕ್ಕೆ ದಿವ್ಯಾನಂದ. ಕೃಷ್ಣ ಬಗ್ಗೆ ಆನಂದ ಮಾಡ್ತಿರಲ್ಲ, ಅದೇ ಸೊ ದಿವ್ಯ ಆನಂದ ಆಗ್ತದೆ. ಈ ತರ ಪೂರ್ಣವಾಗಿ ಶಾಂತ ಚಿತ್ತರಾಗಿರುತ್ತಿದ್ದರು. ಸೊ ಇಷ್ಟಿದ್ರು ಕೂಡ, ಸೊ ಟೆನ್ಷನ್ ಇದ್ರು, ಮನೆಗೆ ಆಗ್ಲಿಲ್ಲ ಅಂದ್ರೂ ಕೂಡ, ಆ ಕಡೆ ಕೃಷ್ಣನ್ಗೆ ಬಲರಾಮ್ಗೆ ಈ ತರ ಆಗತ್ತೆ ಅಂದಿದ್ರು ಕೂಡ ಅವರು ಶಾಂತ ಚಿತ್ತದಿಂದ ಇರ್ತಾ ಇದ್ರು. 26. ಕಾಲೇನಾಲ್ಭೇನ ರಾಜರ್ಷೋ ರಾಮಕೃಷ್ಣಸ್ಯ ಗೋಕುಲೆ ಹೃಷ್ಟಾ ಜಾನುಭಿಃ ಪದ್ಭಿರ್ವಿಚಕ್ರಮಾತು ರಜಸಾಂ. ಪರೀಕ್ಷಿತ್ ರಾಜನೇ, ಅತಿ ಶೀಘ್ರದಲ್ಲಿಯೇ ರಾಮ ಮತ್ತು ಕೃಷ್ಣರಿಬ್ಬರು ಗೋಕುಲದಲ್ಲಿ ನಡೆಯಲು ಪ್ರಾರಂಭಿಸಿದರು. ಅವರ ಕಾಲುಗಳಿಗೆ ಶಕ್ತಿ ಬಂದುದರಿಂದ ಅಂಬೆಗಾಲು ಇಡಬೇಕಾದ ಅವಶ್ಯವೇನೂ ಇರಲಿಲ್ಲ. ಸೊ ಈ ತರ ಬೆಳೀತಾ ಬೆಳೀತಾ ರಾಮಕೃಷ್ಣ ಇಬ್ರು ಕೂಡ ಗೋಕುಲದಲ್ಲಿ ಬೆಳೀತಾ ಇದ್ದಾರೆ. ಸೊ ಶೀಘ್ರದಲ್ಲಿ ಅವರು ದೊಡ್ಡವರಾಗ್ತಾ ಇದ್ದಾರೆ. ಸೊ ಸ್ವಲ್ಪ ಶಕ್ತಿ ಬಂದಿದ್ದರಿಂದ ಅವ್ರಿಗೆ ಅಂಬೆಗಾಲು ಇಡೋ ಅವಶ್ಯಕತೆ ಇಲ್ಲ, ನಿಂತ್ಕೊಂಡೆ ನಡೀತಾ ಇದ್ದಾರೆ. ಕೃಷ್ಣೋ ವಯಸ್ಯ ಜಜಾ ಬಾಲಕೈ ಸಹ ರಾಮೋ ಅನಂತರ ಕೃಷ್ಣ ಭಗವಂತನು ಬಲರಾಮನೊಡಗೂಡಿ ಇತರ ಗೋಪ ಬಾಲಕರೊಂದಿಗೆ ಆಟವಾಡಲು ಪ್ರಾರಂಭಿಸಿ ಗೋಪಿಯರ ಅಲೌಕಿಕ ಸಂತೋಷವನ್ನು ಜಾಗೃತಗೊಳಿಸಿದನು. ಅನಂತರ ಕೃಷ್ಣ ಭಗವಂತನು ಬಲರಾಮನೊಡಗೂಡಿ ಇತರ ಗೋಪ ಬಾಲಕರೊಂದಿಗೆ ಆಟವಾಡಲು ಮಾಡಿದ. ಸೊ ಇವಾಗ ಶುರುವಾಯ್ತು ಇವ್ರದ್ದು ಗೋಪ ಬಾಲಕರ ಜೊತೆ ಆಟ. ಸೊ ಇವ್ರ ತರನೇ ಇದ್ದಂತ ಎಲ್ಲ ಗೋಪ ಬಾಲಕರು ಸೇರ್ಕೊಂಡ್ರು, ಗೋಪದ ಬೇರೆ ಬೇರೆ ಮಕ್ಕಳು. ಗೋಪಿಯರ ಅಲೌಕಿಕ ಸಂತೋಷನ ಜಾಗೃತಿ. ಸೊ ಗೋಪಿಯರ ಜೊತೆ ಯಾವಾಗ ಆಡಾಗ್ತಾ ಇದ್ದ, ಇವ್ರಿಗೆ ಗೋಪಿಕಾಸ್ತ್ರೀಯರಿಗೆ ತುಂಬಾ ಅಲೌಕಿಕ ಆನಂದ ಆಗ್ತಾ ಇತ್ತು. ಮೇಲ್ಮೇದೆ ಕೋಪ ಅಷ್ಟೇ, ಆದ್ರೆ ಒಳಗಡೆ ಮಾತ್ರ ತುಂಬಾ ಆನಂದ ಸ್ಥಿತಿ ಇರ್ತಿದ್ರು. 28. ಕೃಷ್ಣಸ್ಯ ಗೋಪ್ಯ ರುಚಿರಂ ವೀಕ್ಷ್ಯ ಕೌಮಾರ ಚಾಪಲಂ ಶೃಣ್ವಂತ್ಯಾ ಕಿಲ ತನ್ಮಾತುರೀತಿ ಹೋಚ್ಚುಃ ಸಮಾಗತಾಹಂ. ಕೃಷ್ಣನ ಅತ್ಯಾಕರ್ಷಕವಾದ ಬಾಲ್ಯ ಚಂಚಲತೆಯನ್ನು ಕಂಡ ನೆರೆಹೊರೆಯ ಎಲ್ಲ ಗೋಪಿಯರು ಅವನ ಕ್ರೀಡೆಗಳ ಬಗ್ಗೆ ಮತ್ತೆ ಮತ್ತೆ ಕೇಳಲಿಷ್ಟಪಟ್ಟು ತಾಯಿ ಯಶೋದೆಯ ಬಳಿ ಸಮೀಪಿಸಿ ಹೀಗೆ ಹೇಳುತ್ತಿದ್ದರು. ಸೊ ಕೃಷ್ಣನ ಅತ್ಯಾಕರ್ಷಕವಾದ ಬಾಲಚಿಂತನೆಯನ್ನು ಕಂಡು ನೆರೆಹೊರೆಯ ಎಲ್ಲ ಗೋಪಿಯರು ಏನ್ ಮಾಡ್ತಾರೋ ಅವನ ಕ್ರೀಡೆಗಳ ಬಗ್ಗೆ ಮತ್ತೆ ಮತ್ತೆ ಕೇಳಲು ಇಚ್ಛೆಪಟ್ಟು, ಸೊ ಅವನ ಬಗ್ಗೆ ಕೇಳಕ್ಕೆ ಮತ್ತೆ ನೋಡಕ್ಕೆ ಇಚ್ಛೆಪಟ್ಟು ಏನ್ ಮಾಡ್ತಾ ಇದ್ರು, ತಾಯಿ ಯಶೋದೆ ಬಳಿಗೆ ಬಂದು ಹೀಗೆ ಹೇಳ್ತಾ ಇದ್ರು. ಏನ್ ಹೇಳ್ತಾ ಇದ್ರು ಮುಂದೆ ಹೇಳ್ತಾರೆ. 29. ವಸ್ಸಾನ್ವಂಚುನ್ ಕ್ವಚಿದಾ ಸಮಯೇ ಕ್ರೋಶ ಸಂಜಾತಃ ಸಂ ತೇಯಂ
ದತ್ತಾ ಯದಿ ಪಯಂ ಕಲ್ಪಿತೆ ಸಯೋ ಯೋಗೆ ಮಾರ್ಕಾನ್ ಭೋಕ್ಷಾನ್ ವಿಭಜತಿ ಸಾ ಚೇನ್ನಾತ್ರಿಭಾಂಡವೃತ್ತಿಂ ಛಿದ್ರಿಂ ದ್ರವ್ಯಾಲಭೆ ಸಗೃಹ ಕುಪಿತೋ ಯತ್ಯುಪಾಕ್ರೋಶಸ್ಯಾತ್ಯನ್ ದುಃಖಾನ್. ಕೃಷ್ಣ. ಅನುವಾದ. ಪ್ರಿಯ ಗೆಳತಿ ಯಶೋದೆ, ನಿನ್ನ ಮಗ ಕೆಲವೊಮ್ಮೆ ನಮ್ಮ ಮನೆಗೆ ಬಂದು ಹಸುಗಳ ಹಾಲು ಕರೆಯುವ ಮುಂಚೆಯೇ ಕರುಗಳನ್ನು ಬಿಟ್ಟು ಬಿಡುತ್ತಾನೆ. ಸೊ ಏನ್ ಕಂಪ್ಲೇಂಟ್ ಹೇಳ್ತಾ ಇದ್ರು ಗೋಪಿಯರು? ಯಶೋದ ಮಾತಾಡಿದ್ರೆ ಒಂದು ಯಶೋದ, ನಿನ್ ಮಗ ಕೃಷ್ಣ ಏನ್ ಮಾಡ್ತಾನೆ, ನಾವು ಹಾಲು ಕರೆಯಕ್ಕೆ ಹೋಗಕ್ ಮುಂಚೆನೆ ಏನ್ ಮಾಡ್ತಾನೆ, ಸ್ವಲ್ಪ ಮುಂಚೆ ಏನ್ ಮಾಡ್ತಾನೆ, ಕರುನ ಬಿಟ್ಬಿಡ್ತಾನೆ. ಆ ಕರುನ ಬಿಟ್ಬಿಟ್ರೆ ಕರು ಏನ್ ಮಾಡುತ್ತೆ, 2 ನಿಮಿಷಕ್ಕೆ ಅದು ಹಾಲು ಕುಡ್ಕೊಂಡ್ಬಿಡು. ಸೊ ಅದು ಆ ಟೈಮಲ್ಲಿ ಹಾಲು ಅವ್ನು ಕರು ಬಿಟ್ಬಿಡ್ತಾನೆ, ನಮ್ಗೆ ಅದು ಹಾಲು ಸಿಕ್ಕಲ್ಲ, ಎಲ್ಲ ಕರು ಕೊಟ್ಕೊಡುತ್ತೆ. ಮುಂಚೆ ಕರುಗಳನ್ನ ಬಿಟ್ಬಿಡ್ತಾನೆ. ಮನೆ ಯಜಮಾನರು ಕೋಪಗೊಂಡರೆ ನಕ್ಕು ಬಿಡುತ್ತಾನೆ. ಸೊ ಅಕಸ್ಮಾತ್ ಮನೆ ಯಜಮಾನರು ಏನಾರು ಗೋಪರು ಏನಾರು ಕೋಪ ಮಾಡ್ಕೊಂಡ್ರೆ ನಕ್ಬಿಡ, ಸ್ಮೈಲ್ ಮಾಡ್ಬಿಡೋದು. ಇನ್ನು ಕೆಲವು ಸಲ ಯಾವುದಾದರೂ ಊಟ ಊಡಿ ಮೊಸರು ಹಾಲು ಬೆಣ್ಣೆಗಳನ್ನು ಕದ್ದು ತಿಂದು ಮಾಡುತ್ತಾನೆ. ಕುಡಿದು ಮಾಡುತ್ತಾನೆ. ಸೊ ಇನ್ನೊಂದ್ಸರಿ ಕೆಲವು ಏನ್ ಮಾಡ್ತಾನೆ, ಸಮಯ ಸಿಕ್ಕಾಗೆಲ್ಲ ಒಂದು ಊಟ ಮಾಡಿ ಅಂತಂದ್ರೆ ಅದಕ್ಕೊಂದು ಪ್ಲಾನ್ ಹುಡುಕಿ ಅದನ್ನ ಸಮಯ ಸಂದರ್ಭನ ಹೊಂದಿಸ್ಕೊಂಡು ಏನ್ ಮಾಡ್ತಿದ್ದ, ಮೊಸರು ಹಾಲು ಬೆಣ್ಣೆ ಮತ್ತೆ ಇದೆಲ್ಲ ಕೂಡ ತಿಂದು ಕುಡ್ದಾಕ್ತಾ ಇಲ್ಲ. ಅಲ್ಲಿ ಕಪಿಗಳು ಬಂದು ಸೇರಿದರೆ ಅವಕ್ಕೂ ಹಂಚುತ್ತಾನೆ. ಸೊ ಈ ಕಡೆ ಕಪಿಗಳು ಬಂದು ಅಲ್ಲಿ ಅಕ್ಕಪಕ್ಕ ನಿಂತ್ಕೊಂಡಿದ್ರೆ ಕಿಟಕಿ ಹತ್ರ, ಅವಕ್ಕೂ ಹಂಚುತ್ತಾನೆ ಅವನು. ಹೊಟ್ಟೆ ಪೂರ್ತಿ ತುಂಬಿದ ಕೋತಿಗಳು ಇನ್ನೂ ಬೇಡವೆಂದರೆ ಮಡಿಕೆಯನ್ನು ಒಡೆಯುತ್ತಾನೆ. ಪೂರ್ತಿ ಹೊಟ್ಟೆ ತುಂಬಿದಂತ ಕೋತಿಗಳೇನಾರ ಬೇಡ ಅಂತಂದ್ರೆ ಮಡಿಕೆನೆ ಹೊಡೆದಾಕ್ತಾನೆ. ಹಾಲು ಮೊಸರು ಕದಿಯಲು ಅವಕಾಶ ಸಿಕ್ಕಾಗ ಮನೆಯವರ ಮೇಲೆ ಸಿಟ್ಟಾಗುತ್ತಾನೆ. ಯಾವಾಗ ಅವಕಾಶ ಸಿಕ್ತು ಮನೆಯವರೇನಾರ ಇದ್ಬಿಟ್ರೆ ಅವ್ರ ಮೇಲೆ ಸಿಟ್ಟಾಗ್ತಾನೆ. ಇದಕ್ಕೆ ಪ್ರತಿಯಾಗಿ ಚಿಕ್ಕ ಮಕ್ಕಳನ್ನು ಚಿವುಟಿ ರೇಗಿಸುತ್ತಾನೆ. ಸೊ ಈ ತರ ಏನ್ ಮಾಡ್ತಾ ಇದ್ದ, ಮತ್ತೆ ತಿರ್ಗ ಚಿಕ್ಕ ಮಕ್ಳಿದ್ರೆ ಸಿಟ್ಟಾಗ್ಬಿಟ್ಟು ಏನ್ ಮಾಡ್ತಾ ಇದ್ದ, ಅವಕ್ಕೆ ಕಿವುಚ್ಬಿಡ್ತಾ ಇದ್ದ, ಒಳಗ್ ಶುರು ಮಾಡ್ತಾ ಇದ್ರು. ಅದರಿಂದ ಮಕ್ಕಳು ಅಳುವುದಕ್ಕೆ ಪ್ರಾರಂಭಿಸಿದರೆ ತಾನು ಹೊರಟು ಬರುತ್ತಾನೆ. ಯಾವಾಗ ಮಕ್ಕಳು ಅಳಕ್ ಶುರು ಮಾಡ್ತಾರಲ್ಲ, ಇವನು ಒಡಗ್ಬಿಡುತ್ತೆ. ಸೊ ಇಳ್ಕೊಳಕ್ ಬಂದಾಗ ಸೊ ಈ ತರ ಮಾಡ್ತಾನೆ ಗೋಪಿ ಅಂತ. ಯಾರು ಗೋಪಿಯರು ಬಂದ್ಬಿಟ್ಟು ಯಶೋದ ಮಾತೆಗೆ ಕಂಪ್ಲೇಂಟ್ ಮಾಡ್ತಾ ಇರೋದು. ಹಸ್ತಗ್ರಾಹೇ ರಚಯತಿ ವಿಧಿಂ ಪೀಠಕೋಲುಕಲಾಧ್ಯೈ ಶ್ರೀಧ್ರಾಯಂತ ನಿರ್ವಿನಿಹಿತ ವಯಂ ನ ಶಕ್ಯ ಭಾಂಡೇಶು ತದ್ವನ್ ದ್ವಾತಾಗರೆ ಧೃತಮಣಿ ಗಣಂ ಸ್ವಾಂಗಮತಮರ್ಥ ಪ್ರದೇಶಂ ಕಾಲೇ ಗೋಪ್ಯಂ ಹ್ಯರ್ಹಿ ಗೃಹಕೃತ್ಯೇಷು ಸುವ್ಯಗ್ರಚಿತಃ. ಸೂರ್ಯನ ನೇತು ಹಾಕಿರುವ ನೇಗಿಲಿನ ಮೇಲೆ ಎತ್ತರದಲ್ಲಿ ಇಟ್ಟಿದ್ದ ಹಾಲು ಮೊಸರು ಕೃಷ್ಣ ಮತ್ತು ಬಲರಾಮನಿಗೆ ಎಟುಕದೆ ಹೋದಾಗ ಮಣೆಗಳನ್ನು ಒಂದರ ಮೇಲೊಂದು ಜೋಡಿಸಿ ಅಥವಾ ಒರಳನ್ನು ಬೀಳಿಸಿ ತಲೆ ಕೆಳಗು ಮಾಡಿ ಇದನ್ನು ಎಟಿಸಿಕೊಳ್ಳುತ್ತಾ ಮಡಿಕೆಯಲ್ಲಿರುವುದು ಏನೆಂದು ಗೊತ್ತಿರುವುದರಿಂದ ಅದರಲ್ಲಿ ತೂತು ಕೊರೆಯುತ್ತಾರೆ. ಗೊತ್ತಿರುವುದರಿಂದ ಹಿರಿಯ ಗೋಪಿಯರು ತಮ್ಮ ಮನೆ ಕೆಲಸದಲ್ಲಿ ನಿರತರಾಗಿರುವಾಗ ಕೃಷ್ಣ ಬಲರಾಮರು ಕತ್ತಲು ಕೋಣೆಯ ಪ್ರವೇಶಿಸಿ ತಾವು ಧರಿಸಿರುವ ಅಮೂಲ್ಯ ಆಭರಣಗಳಿಂದ ಅವನ್ನು ಬೆಳಗಿಸುತ್ತಾ ಆ ಬೆಳಕಿನಲ್ಲಿ ಕದಿಯುತ್ತಾರೆ. ಸೊ ಏನ್ ಹೇಳ್ತಾ ಇದಾರೆ ಗೋಪಿಕಾ ಸ್ತ್ರೀಯರು, ನಾವು ಮೇಲ್ಗಡೆ ನೇತಾಕಿರೋಂಥ ಮಡಿಕೆ ಏನಾರ ಕೈಗೆ ಎಡಕಲಿ ಏನ್ ಮಾಡ್ತಾನೆ ಗೊತ್ತಾ, ಅದನ್ನ ಬೆಂಡ್ ಮಾಡ್ಕೊತಾನೆ. ಆ ಬೆಂಡ್ ಮಾಡ್ಕೊಂಡು ಒಳಗಡೆ ಕೈ ಹಾಕಿ ತಗೋತಾನೆ. ಸೊ
ಇನ್ನೂ ಎಡ್ಕ್ಲಿಲ್ವಾ ಮಂಚದ ಮೇಲೆ ಅಲ್ಲಿರೋ ಸ್ಟೂಲೇನ ಒಂದ್ರ ಮೇಲೆ ಇಸ್ಕೋತಾನೆ, ಬೇರೆ ಎಲ್ಲ ಹಿಡ್ಕೋತಾರೆ. ಕೃಷ್ಣ ಹತ್ತಿ ಮೇಲ್ಗಡೆ ಮಾಡಕ್ಕೆನ ಉಲ್ಟಾ ಮಾಡ್ತಾನೆ. ಉಲ್ಟಾ ಮಾಡ್ಬಿಟ್ಟು ಕೈ ಹಾಕಕ್ಕಾದ್ಮೇಲೆ ಅದು ಸುರಿತು, ಕೆಳಗಡೆ ಬಿದ್ದಷ್ಟು ಬೀಳ್ತು, ಇವ್ರಿಗೆ ಕೈ ಎಷ್ಟು ಬಿತ್ತು ಅಷ್ಟು ಸಿಕ್ತು. ಸೊ ತಲೆ ಕೆಳಗು ಮಾಡ್ತಾನೆ ಅವನ. ಮಡಿಕೆಯಲ್ಲಿರುವ ಏನೆಂದು ಗೊತ್ತಿರುವುದರಿಂದ ಅದರಲ್ಲಿ ತೂತು ಕೊರೆಯುತ್ತಾರೆ. ಹಿರಿಯ ಗೋಪಿಯರು ತಮ್ಮ ತಮ್ಮ ಮನೆಗೆ ಬಲರಾಮನು ಕತ್ತಲ ಕೋಣೆಯನ್ನು. ಸೊ ಆಕ್ಚುಲಿ ಗೋಪಿಕಾ ಮನೇಲಿ ಕಿರುಕೋಣೆ ಅಂತ ಇರ್ತಿತ್ತು. ಅದಕ್ಕೆ ಜಾಸ್ತಿ ವೆಂಟಿಲೇಷನ್ ಇರ್ತಿರ್ಲಿಲ್ಲ. ಅದಕ್ಕೆ ಈಗ ಬೆಳಕು ಗಾಳಿ ಬರೋಂತರ ಇರ್ತಿರ್ಲಿಲ್ಲ. ಅದನ್ನೆಲ್ಲರೂ ಒಂದು ಮೂಲೆ ಕಟ್ಟಿರೋ, ಇಲ್ಲ ಅಂತಂದ್ರೆ ಚಿಕ್ಕದಾಗಿ ಕಟ್ತಿರ್ಲಿ. ಆ ಕಟ್ಟಿದಂತ ಅಂತ ಸಮಯದಲ್ಲಿ ಇದರಲ್ಲಿ ಕತ್ಲೆ ಇರ್ತಿತ್ತು. ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ದೀಪ ಇಟ್ಕೊಂಡು ಹೋಗ್ತಿದ್ರು ಸಾಮಾನ್ಯವಾಗಿ ಹೋಗೋರು. ಸೊ ದೊಡ್ಡವಿದ್ರೆ ಸ್ವಲ್ಪ ಬೆಳಕಿರೋದು, ಇಲ್ಲಾಂದ್ರೆ ಆಲ್ಮೋಸ್ಟ್ ಕತ್ಲೆ ಇರೋದು. ಅಂತ ಟೈಮಲ್ಲಿ ಕೃಷ್ಣ ಬಲರಾಮ್ ಒಳಗಡೆ ಹೋದಾಗ ಹೆಂಗ್ ಬೆಳಕು ಬರ್ತಿತ್ತು? ಅವ್ರು ಹಾಕೊಂಡಿರೋಂಥ ದೇಹದಿಂದ ಬೊಡಬೆಗಳಿಂದನೇ ಬೆಳಕು ಬರ್ತಾ ಇತ್ತು. ಆ ಬೆಳಕಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರು. ಅಮೂಲ್ಯ ಆಭರಣಗಳಿಂದ ಅದನ್ನು ಬೆಳೆಸಿದ್ರು. ಈ ಬೆಳಕಿನಲ್ಲಿ ಕದಿಯುತ್ತಿದ್ರು. ಸೊ ಅವಾಗ ಆ ಬೆಳಕಿನಲ್ಲಿ ಅವರು ಕಳ್ತನ ಮಾಡ್ತಾರೆ. ಯಾವ್ದು ಮೊಸರು ಗಡಿಗೆ, ಯಾವುದು ಬೆಣ್ಣೆ ಗಡಿಗೆ, ಸೊ ಅಂತ ನೋಡ್ತಾ ಇದ್ರು. ಗೋಪಿಕಾ ಸ್ತ್ರೀಯರಿಗೆ ಇದು ತುಂಬಾ ಇದಾಗೋಯ್ತು. ತಾವು ಹಾಕೊಂಡಿರೋಂಥ ಒಡವೆಯಿಂದ ಬೆಳಕು ಬರ್ತಾ ಇಲ್ಲ, ಆದ್ರೆ ಕೃಷ್ಣ ಬಲರಾಮ ಹಾಕೊಂಡಿರೋ ಒಡವೆಯಿಂದ ಬೆಳಕು ಬರ್ತಾ ಇದೆ. ಇದು ಹೆಂಗೆ ಅಂತ ಅವ್ರಿಗೆ ಆಶ್ಚರ್ಯ. ಆಕ್ಚುಲಿ ಏನು, ಭಗವಂತನ ಮೈಯಿಂದನೇ ಬೆಳಕು ಬರ್ತಾ ಇತ್ತು. ಆ ಬೆಳಕಲ್ಲಿ ಅವರು ಎಲ್ಲ ಮಾಡ್ತಾ ಇದ್ದಿಲ್ಲ ಕತ್ಲೆಯಿಂದ. ಸೊ ಬ್ರಹ್ಮ ಜ್ಯೋತಿನೇ ಬರ್ತಾ ಇದೆ ಅಂತೆ, ಒಂದು ರೂಮ್ ಕೊಡಕ್ಕಾಗಲ್ಲ ಕೃಷ್ಣ. 31 ಏವಂ ದಾಷ್ಟ್ಯಾನುಶಂತಿ ಕುರುತೆ ಮಹಾನ್ ಮೇವಾನಾದಿನಿ ವಸ್ತು ಸೇಯೋಪಾವೈ ವೀರ್ಯಚರಿತಾ ಕೃತಿಂ ಸುಪ್ರತೇಕೋ ಯತೇಸ್ತೆ ಯತಸ್ತೆ ಇತ್ತಂ ಸ್ತ್ರೀಭಿಃ ಸಭಯಾನ ಶ್ರೀಮುಖಾಲೋಕಿನೀಭಿ ವ್ಯಾಖ್ಯಾರ್ಥಂ ಪ್ರಹಾಯಿತ ಮುಖಿಂ ನ ವ್ಯೂಪಾರಭ್ಯುದ್ಭೇಚಿತ್. ಕೃಷ್ಣ ದೀರ್ಘ ಅನುವಾದ. ಕೃಷ್ಣನು ತುಂಟ ಚೇಷ್ಟೆಯಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಮನೆಯ ಯಜಮಾನನು ಸುಳ್ಳು ಕೋಪವನ್ನು ತೋರಿಸ್ತಾ ಏ ಕಳ್ಳ ಎಂದು ಹೇಳುತ್ತಿದ್ದನು. ಕೃಷ್ಣ ನಾನಲ್ಲ ನೀನು ಕಳ್ಳ ಎಂದು ಪ್ರತ್ಯುತ್ತರವಿದ್ದಾನೆ. ಸೊ ಕೃಷ್ಣ ತುಂಟಿ ಚೇಷ್ಟೆಯಲ್ಲಿ ಇರ್ಬೇಕಾದ್ರೆ ಸಿಕ್ಕಿಕೊಂಡಾಗ ಮನೆಯ ಯಜಮಾನನ ಏನ್ ಮಾಡ್ತಾ ಇದ್ದ? ಸುಳ್ಳು ಕೋಪವನ್ನು ತೋರಿಸುತ್ತಾ ಏ ಕಳ್ಳ ನಿಂತ್ಕೋ ಅಂತ ಹೇಳ್ತಿದ್ರಲ್ಲ. ಸೊ ಅವಾಗ ಕೃಷ್ಣ ಹೇಳ್ತಿದ್ದಾನೆ ನಾನಲ್ಲ ಕಳ್ಳ ನೀನು. ಒಮ್ಮೊಮ್ಮೆ ಕೃಷ್ಣ ಸಿಟ್ಟಾದಾಗ ತಮ್ಮ ಮನೆಯಲ್ಲಿನ ಶುದ್ಧವಾದ ಸ್ಥಳಗಳಲ್ಲಿ ಮಲಮೂತ್ರವನ್ನು ವಿಸರ್ಜಿಸುವ ತಾನೆ. ಅಲ್ಲಿ ನೋಡು ಯಶೋದೆ, ಈಗ ಮಾತ್ರ ಈ ಜಾಣ ಕಳ್ಳ ಒಳ್ಳೆಯ ಮಗುವಿನ ಹಾಗೆ ನಿನ್ನ ಮುಂದೆ ನಿಂತಿದ್ದಾನೆ. ಸೊ ಏನ್ ಮಾಡ್ತಾ ಇದ್ದ? ತುಂಬಾ ಸಿಟ್ಟಾಗ್ಬಿಟ್ಟಾಗ ಏನ್ ಮಾಡ್ತಾ ಇದ್ದ? ಪ್ರಮುಖ ಸ್ಥಳದಲ್ಲಿ ಮಲಮೂತ್ರನೇ ಮಾಡ್ಬಿಡ್ತಾ ಇದ್ದ. ಈಗ ಮಾತ್ರ ಈ ಜಾಣ ಕಳ್ಳ ನೋಡಿಲ್ಲ, ಇವಾಗ ನಿನ್ ಮುಂದೆ ಏನ್ ಮಾಡ್ತಾ ಇದ್ದಾನೆ? ಒಳ್ಳೆ ಮುಗ್ಧ ತರ ನಿಂತವನೆ, ಆದ್ರೆ ಈ ತರ ಚೇಷ್ಟೆಲ್ಲ ಮಾಡ್ತಾನೆ. ಕೆಲವು ಸಾರಿ ತಾಯಿ ತನ್ನನ್ನು ಬಯದಿರಲಿ ಎಂಬ ಉದ್ದೇಶದಿಂದ ಭಯಪೂರಿತ ನೇತ್ರವಾದ ಕೃಷ್ಣ ಅಲ್ಲಿ ಕುಳಿತಿರುವುದನ್ನು ಗೋಪಿಯರೆಲ್ಲ ನೋಡುತ್ತಿದ್ದರು. ಕೃಷ್ಣ ಏನ್ ಮಾಡ್ತಾ ಇದ್ದ? ಮೆತ್ತಿಗೆ ಕೂತ್ಕೊಂಡ್ಬಿಡ್ತಿದ್ದ ಒಂದ್ ಕಡೆ ಸೊಪ್ಪಿಗೆ, ಬಯದಿರ್ಲಿ ಅಂತ ಭಯಪೂರಿತನ ಆಗಿರುವಂತ ತರ ಕಾಣಿಸ್ಕೊಂಡು ಗೋಪಿಯರ ಮುಂದೆ ಕೂತ್ಕೊಬಿಡ್ತಾ ಇದ್ದ. ಕೆಲವು ಸಾರಿ ತಾಯಿ ತನ್ನನ್ನು ಬಯದಿರಲಿ ಎಂದು ಉದ್ದೇಶ ಕೃಷ್ಣ ಅಲ್ಲಿ ಕುಳಿತಿರುವುದನ್ನು ಗೋಪಿಯರು ನೋಡುತ್ತಿದ್ದರು. ಅವನ ಸುಂದರ ಮುಖವನ್ನು ಕಂಡಾಗ ದುಡಿಯುವ ಬದಲು ಸುಮ್ಮನೆ ಅವನ ಮುಖವನ್ನು ನೋಡುತ್ತಲೇ ದಿವ್ಯಾನಂದವನ್ನು ಅನುಭವಿಸುತ್ತಿದ್ದರು. ಸೊ ಗೋಪಿಕಾಜರಿ ಅವನ ಮುಖ ನೋಡ್ತಿದ್ರಲ್ಲ, ಸೊ ಅವ್ರ ಮುಖ ನೋಡಕ್ ಶುರು ಮಾಡಿದ್ರಷ್ಟೇ ನೋಡ್ತಾನೆ ಇರೋರು ಬೇರೆ ಕೆಲಸ ಎಲ್ಲ ಮರ್ತು ಹೋಗ್ಬಿಡ್ತಾ ಇದ್ರು. ಆನಂದ ಬರೀ ನೋಡೋದಲ್ಲ, ತುಂಬಾ ದಿವ್ಯಾನಂದನ ಅನುಭವಿಸ್ತಾ ಇದ್ರು. ತಾಯಿ ಯಶೋದೆ ವಿನೋದವನ್ನು ನೋಡಿ ಮೆಲುವಾಗಿ ನಕ್ಕು ಬಿಡುತ್ತಿದ್ದಳು. ತನ್ನ ಭಾಗ್ಯವಂತ ದಿವ್ಯ ಶಿಶುವನ್ನು ರಕ್ಷಿಸಲು ಇಷ್ಟಪಡುತ್ತಿರಲಿಲ್ಲ. ಸೊ ಗೋಪಿಕಾ ಸ್ತ್ರೀಯರು ಬಂದು ನೋಡ್ತಾರೆ, ನಿಂತ್ಕೋತಾರೆ, ನೋಡ್ಕೊಂಡು ಹೋಗ್ತಾರೆ.
ಸೊ ಇವರು ಕೂಡ ನೀನ್ ಕದಿಬೇಡ ಅಂತನೂ ಹೇಳಲಿಲ್ಲ ಯಶೋಧ ಮಾತಾ. ಸೊ ಅವನಿಗೇನು ಶಿಕ್ಷೆನೂ ಕೊಡ್ಲಿಲ್ಲ. ಸೊ ಕೇಳ್ಕೊತಿದ್ರು, ಸುಮ್ಮನೆ ಆಡ್ತಿದ್ರು. ಶಿಷ್ಯವನ್ನು ಶಿಕ್ಷೆಲು ಇಷ್ಟಪಡುತ್ತಿರಲಿಲ್ಲ. ಸೊ ಕೃಷ್ಣನ ಶಿಕ್ಷೆ ಪಡಕ್ಕೆ ಇಷ್ಟ ಪಡ್ತಿರ್ಲಿಲ್ಲ. ಓಕೆ. ಶ್ಲೋಕ 37. ತನ್ನ ಇವನನ್ನ ಶಿಕ್ಷೆ ಮಾಡಕ್ಕೆ ಇಷ್ಟಪಡ್ತಿರ್ಲಿಲ್ಲ ಯಶೋಧ ಮಾತೆ. ಓಕೆ. ಏಕದಾ ಕ್ರೀಡಮಾಸ್ತೆ ರಾಮದ್ಯ ಗೋಪಧಾರಕಃ ಕೃಷ್ಣೋ ಮೃದಂ ಭಕ್ಷಿತವಾನಿತಿ ಮಾತ್ರೇ ನೈವೇದ್ಯಯನ್. ಒಂದು ದಿನ ಬಲರಾಮ ಮತ್ತು ಗೋಪಾಲಕರ ಇತರ ಮಕ್ಕಳು ಸೇರಿದಂತೆ ಬಾಲ ಸಂಗಾತಿಗಳೊಡನೆ ಕೃಷ್ಣನು ಆಟವಾಡುತ್ತಿದ್ದಾಗ ಈ ಸಂಗತಿಗಳೆಲ್ಲ ಒಟ್ಟಿಗೆ ತಾಯಿ ಯಶೋದೆಯ ಬಳಿ ದೂರು ತಂದು, ತಾಯೇ ಕೃಷ್ಣನು ಮಣ್ಣನ್ನು ತಿಂದ ಎಂದು ನಿವೇದಿಸಿದರು. ಒಂದು ದಿನ ಬಲರಾಮ ಮತ್ತೆ ಗೋಪಾಲಕರು ಆಟ ಆಡ್ತಾ ಇದ್ರು. ಸೊ ಕೃಷ್ಣ ಆಟ ಆಡ್ತಿದ್ದಾಗ ಈ ಸಂಗತಿಗಳೆಲ್ಲ ಒಟ್ಟಿಗೆ ತಾಯಿ ಯಶೋದೆ ಬಳಿ ಬಂದು ಯಶೋದೆ ಬಳಿಗೆ ಬಂದು ದೂರ ನೋಡ್ತಾ ಇದ್ದಾರೆ. ಏನಂತ? ಕೃಷ್ಣ ಮಣ್ಣನ್ನ ತಿಂದ. ಇವತ್ತು ಕೂಡ ವಿಶ್ರಾಮ ಘಾಟ ಅಂತ ಒಂದಿದೆ. ಕೃಷ್ಣ ವಿಶ್ರಾಮ ಘಾಟ ಅಂದಲ್ಲಿ ಅಲ್ಲಿ ಕೃಷ್ಣ ಬಲರಾಮ ಮಣ್ಣು ತಿಂದಿದ್ದಂತ ಜಾಗ. ಸೊ ಅಲ್ಲಿ ಆಟ ಆಡ್ತಿದ್ದಂತ ಜಾಗ ಯಮುನಾ ಮುಂಚೆ ಪಕ್ಕದಲ್ಲಿ ಇತ್ತು, ಸ್ವಲ್ಪ ಇವಾಗ ಆ ಕಡೆ ಹೋಗ್ಬಿಟ್ಟು. ಸ ಗೃಹೀತ್ವಾ ಕರೆ ಕೃಷ್ಣಮುಪಾಲಭ್ಯಂ ಹಿತೈಷಿಣಿ ಯಶೋದಾ ಭಯ ಸಂಭ್ರಾತ ಪ್ರೇಕ್ಷಾಣಾಂ ಕ್ಷಮಾ ಭಾಷತಾಂ. ಕೃಷ್ಣನ ಒಡನಾಡಿಗಳಿಂದ ಇದನ್ನು ತಿಳಿದಾಗ ಅವನ ಕುಶಲದ ಬಗ್ಗೆ ಸದಾ ಕಾತರಳಾಗಿದ್ದ ತಾಯಿ ಯಶೋದೆ ಬಾಯಿ ತೆರೆದು ನೋಡಿ ದಂಡಿಸಲೆಂದು ಕೃಷ್ಣನನ್ನು ಕೈಗೆತ್ತಿಕೊಂಡಳು. ಭಯ ತುಂಬಿದ ಕಣ್ಣುಗಳಿಂದ ನೋಡುತ್ತಾ ಮಗುವನ್ನು ಕುರಿತು ಹೀಗೆಂದಳು. ಸೊ ಕೃಷ್ಣ ಯಾವಾಗ ಈ ತರ ಕಂಪ್ಲೇಂಟ್ ಹೇಳಿದ ಯಶೋಧ ಮಾತಾ ಕೃಷ್ಣನ್ಗೆ ಶಿಕ್ಷೆ ಕೊಡ್ಬೇಕು ಅಂತ ಏನು ಕಾತರದಿಂದ ಯಶೋಧ ಬಾಯಿ ತೆರೆದು ಸೊ ದಂಡಿಸುವಂತ ಕೃಷ್ಣನ ಕೈಗೆತ್ತಿಕೊಂಡು. ಸೊ ಕೃಷ್ಣ ಇದು ಈ ತರ ಆಗೋಯ್ತಾ ಅಂದ್ಬಿಟ್ಟು ಏನ್ ಮಾಡ್ತಾರೆ, ನಾನು ಅವ್ನಿಗೆ ಸರಿ ಹೇಳ್ತೀನಿ ಅಂದ್ಬಿಟ್ಟು ಯಶೋಧ ಮಾತಾ ಕೃಷ್ಣನ ಎತ್ಕೋತಾಳೆ. ಭಯ ತುಂಬಿದ ಕಣ್ಣುಗಳಿಂದ ನೋಡ್ತಾ ಅವಳನ್ನು ಕುರಿತು ಹೀಗೆಂದಳು. ಯಶೋಧ ಮಾತಾ ಭಯ ತುಂಬಿದ ಕಣ್ಣುಗಳಿಂದ ಕೃಷ್ಣ ನೋಡ್ತಾ ಈ ತರ ಮುಂದೆ ಹೇಳ್ತಾಳೆ. ಏನ್ ಹೇಳ್ತಾಳೆ? ಕಸ್ಮಾತ್ ಮೃತಂ ಅಂದಾದ ತಸ್ಮಿನ್ ಭವಾನ್ ಭವತಾಕ್ಷಾನ್ ರಾಜರಹಾಹ ವದಂತಿ ಭಾವೈಕ್ಯಃ ತಾವಕಃ ಈ ಏತೆ ಕುಮಾರಂ ತೇ ಅಗ್ರಜಃ ಅಪಿ ಅಯಂ. ಪ್ರಿಯ ಕೃಷ್ಣ, ಏಕಾಂತಕ್ಕೆ ಹೋಗಿ ಮಣ್ಣನ್ನು ತಿನ್ನುವಷ್ಟು ಅಸಮಾಧಾನ ನಿನಗೇಕೆ ಉಂಟಾಯಿತು? ಸೊ ನಮ್ಮ ಮಾತ ಕೇಳ್ತಾರೆ, ಕೃಷ್ಣ ನೀನು ಸೈಡ್ಗೆ ಹೋಗಿ ಏಕಾಂತಕ್ಕೆ ಹೋಗಿ ನಿನ್ನ ಗೆಳೆಯರು ಕೃಷ್ಣ ಬಲರಾಮ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟು ನೀನು ಸೈಡ್ಗೆ ಹೋಗ್ಬಿಟ್ಟು ಯಾಕೆ ಮಣ್ಣು ತಿನ್ಬೇಕಾಯ್ತು? ನಿನ್ನ ಅಣ್ಣ ಬಲರಾಮ ಇಲ್ಲದೆ ನೀನು ಎಲ್ಲಾ ಸಂಗತಿಗಳಿಗೂ ಇಂತಹ ದೂರು ತಂದಿದ್ದಾರಲ್ಲ, ಇದು ಹೇಗಾಯ್ತು? ಬಲರಾಮ ಅಲ್ಲದೆ ನಿನ್ನ ಎಲ್ಲಾ ಸಂಗತಿಗಳು ಇಂತಹ ದೂರು ತಂದಿದ್ದಾರಲ್ಲ, ಇಂತಹ ಮಣ್ಣು ತಿಂದೇನ ದೂರು ತಂದಿದ್ದಾರಲ್ಲ ನೀನು, ನಿನ್ನ ಎಲ್ಲಾ ಸಂಗತಿಗಳು ಇಂತಹ ದೂರು ತಂದಿದ್ದಾರಲ್ಲ ಎಂದು ಇದು ಹೇಗಾಯ್ತು? ಇದು ಹೇಗಾಯ್ತು ಕೃಷ್ಣನ ಕೇಳ್ತಾಳೆ ಯಶೋಧ ಮಾತು. 35.
ನಾಯಂ ಭಕ್ಷಿತಾನ್ ಅಂಬ ಸರ್ವೇ ಮಿಥ್ಯಾಭಿಶಂಸಿನಃ ಯದಿ ಸತ್ಯಗಿರಸ್ತೈರ್ಯೇ ಸವಕ್ಷಾ ಪಶ್ಯ ಮೇ ಮುಖಂ. ಶ್ರೀಕೃಷ್ಣ ಭಗವಂತನು ಮತ್ತೆ ಉತ್ತರಿಸಿದನು, ನನ್ನ ಪ್ರಿಯಳಾದ ತಾಯಿಯೇ, ನಾನೆಂದಿಗೂ ಮಣ್ಣು ತಿಂದಿಲ್ಲ. ನನ್ನ ಮೇಲೆ ದೂರು ಹೇಳಿರುವ ಈ ಸ್ನೇಹಿತರೆಲ್ಲ ಸುಳ್ಳರು. ಅವರು ನಿಜ ಹೇಳುತ್ತಿದ್ದಾರೆಂದು ನನಗನಿಸಿದರೆ ನನ್ನ ಬಾಯೊಳಗೆ ನೋಡಿ ಶೋಧಿಸಬಹುದಲ್ಲ. ಕೃಷ್ಣ ಕೇಳ್ತಾ ಇದ್ದಾನೆ, ಸೊ ಅಮ್ಮ ತಾಯಿಯೇ, ನಾನೆಂದಿಗೂ ಮಣ್ಣು ತಿಂದಿಲ್ಲ. ನನ್ನ ಮೇಲೆ ದೂರು ಹೇಳಿರುವ ಆ ಸ್ನೇಹಿತರೆಲ್ಲ ಕಳ್ರು. ಅವರು ನಿಜ ಹೇಳುತ್ತಿರುತ್ತಾರೆಂದು ನಿನಗನಿಸಿದರೆ, ಸೊ ಈಗ ನಿಜ ಹೇಳ್ತಾರೆ ಅಂತ ನಿನಗನಿಸಿದ್ರೆ, ಸೊ ನೀನು ಅವ್ರ ಜೊತೆ ಮಾತಾಡಿದ್ದು ನಿನಗನಿಸಿದ್ರೆ ನನ್ನ ಬಾಯೊಳಗೆ ನೋಡು. ಓಕೆ, ನೀನೇನ್ ಮಾಡು, ನಿಜ ಅನ್ಸಿದ್ರೆ ನನ್ನ ಬಾಯಿ ತೆರೆದು ನೋಡು. ನಾನು ಮಣ್ಣು ತಿಂದಿರೆ ಮಣ್ಣಿರುತ್ತೆ, ಇಲ್ಲ ಅಂತಂದ್ರೆ ಬೇರೆನೋ ಇರುತ್ತೆ ಅಂತ ಕೃಷ್ಣ ಅವಳಿಗೆ ಐಡಿಯಾ ಕೊಡ್ತಾನೆ. ಇದನ್ನ ಯಶೋದ ಮಾತದ ಐಡಿಯಾ ಅನ್ಕೊಂಡ್ಬಿಟ್ಟಿದೀವಿ ನಾವು. ಆಕ್ಚುಲಿ ಕೃಷ್ಣನೇ ಇದನ್ನ ಹೇಳಿ. ಯದ್ಯೇವಂ ತರ್ಹಿ ವ್ಯಾದೇಹಿತ್ಯುಕ್ತಃ ಸ ಭಗವಾನ್ ಹರಿ ವೇದತ್ತವ್ಯಃ ಸ್ಥೈರ್ಯ ಕ್ರೀಡಾ ಮನುಜ ಬಾಲಕಃ. ತಾಯಿ ಯಶೋದೆ ಆಗ ಪ್ರಶ್ನಾರ್ಥಕವಾಗಿ, ನೀನು ಮಣ್ಣನ್ನು ತಿಂದಿಲ್ಲ ತಾನೇ? ಹಾಗಾದರೆ ಅಗಲವಾಗಿ ಬಾಯಿ ತೆರೆ ಎಂದು ಕೃಷ್ಣನನ್ನು ಎದುರಿಸಿದಳು. ನನ್ನ ಮಹಾರಾಜ ಯಶೋದೆಯರ ಮುಂದೆ ಕೃಷ್ಣ ತಾಯಿ ಹೀಗೆ ಕೇಳಿದಾಗ ಮಾನವ ಶಿಶುವಿನಂತೆ ಆಟಕ್ಕಾಗಿ ತೋರಲು ಬಾಯಿ ತೆರೆದನು. ದೇವತ ಪರಮ ಪುರುಷನಾದ ಕೃಷ್ಣನ ಈ ಸದಾ ಸಂಪದ್ಭರಿತವನಾದರೂ ಪುರುಷನಾದ ಕೃಷ್ಣನು ಸಕಲ ಸಂಪದ್ಭರಿತನಾದರೂ ತಾಯಿಯ ವಾತ್ಸಲ್ಯಕ್ಕೆ ಅಡ್ಡಿ ಬರಲಿಲ್ಲ. ಆದರೂ ಯಾವ ಹಂತದಲ್ಲಿಯೂ ಕೃಷ್ಣನ ಸಂಪತ್ತು ನಶಿಸುವುದಿಲ್ಲವಾದ್ದರಿಂದ ಮತ್ತು ಯೋಗ್ಯ ಕಾಲದಲ್ಲಿ ಪ್ರತ್ಯೇಕಗೊಳ್ಳುವುದರಿಂದ ಈಗ ತಾನಾಗಿಯೇ ಪ್ರದರ್ಶಿತವಾಯಿತು. ಯಶೋದ ಮಾತ ಪ್ರಶ್ನಾರ್ಥಕ, ಕೃಷ್ಣನ ಮಣ್ಣು ತಿಂದಿಲ್ಲ, ಹಾಗಾದ್ರೆ ಬಾಯಿ ತೆರಿ ಅಂತಂದಾಗ ನಂದಮರಾಜ ಯಶೋದೆಯರ ಮಗ ಕೃಷ್ಣ ತಾಯಿ ಕೇಳಿದಾಗ ಮಾನವ ಶಿಶುವಿನಂತೆ ಆಟಕ್ಕೆಂದು ತೋರಿಸಲು ಬಾಯಿ ತೆರೆದನು. ದೇವತ ಪರಮಪುರುಷನಾದ ಕೃಷ್ಣನ ಸಕಲ ಸಂಪದ್ಭರಿತನಾದರೂ ತಾಯಿ ವಾತ್ಸಲ್ಯಕ್ಕೆ ಅಡ್ಡಿ ಬರಲಿಲ್ಲ. ಸೊ ಭಗವಂತ ಸಕಲ ಸಂಪದ್ಭರಿತ, ಆದ್ರೂ ಕೂಡ ಅವನು ಅತ್ಯಂತ ಅವನು ನಾರ್ಮಲ್ ಒಂದು ಹುಡುಗನ ತರ ನಡ್ಕೋತಾ ಇದ್ದಾನೆ. ನಾನು ವಾತ್ಸಲ್ಯಕ್ಕೆ ಅಡ್ಡಿ ಬರಲಿಲ್ಲ. ಸೊ ಅವನು ಹಿಂದೆಗಡೆ ಹೇರಿತು ತಾಯಿ ವಾತ್ಸಲ್ಯ, ಅದಕ್ಕೆ ಯಾವುದೇ ಅಡ್ಡಿ ಬರಲಿಲ್ಲ. ಆದರೂ ಯಾವ ಹಂತದಲ್ಲಿಯೂ ಕೃಷ್ಣನ ಸಂಪತ್ತು ನಶಿಸುವುದಿಲ್ಲವಾದ್ದರಿಂದ, ಸೊ ಇಷ್ಟಿದ್ರೂ ಕೂಡ ಕೃಷ್ಣನ ಸಂಪತ್ತು ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ ಅಲ್ವಾ? ಮತ್ತು ಯೋಗ್ಯ ಕಾಲದಲ್ಲಿ ಪ್ರಕಟಗೊಳ್ಳುವುದರಿಂದ ಈಗ ತಾನಾಗಿಯೇ ಪ್ರದರ್ಶಿತವಾಯಿತು. ಸೊ ಅದು ಯೋಗ್ಯ ಕಾಲದಲ್ಲಿ ಪ್ರಕಟ ಆಗುತ್ತೆ, ಮತ್ತೆ ಪ್ರಕಟ ಆಗಲ್ಲ. ಸೊ ಆ ಟೈಮಲ್ಲಿ ಏನು ಲೀಲೆ ಮಾಡಿಸ್ಬೇಕು, ಕೃಷ್ಣ ಅದನ್ನ ಮಾಡಿಸ್ಕೊತಾನೆ. ಎಲ್ಲಿನ ಸಲ 36 ಆಗಿದೆ, 37, 39 ಓದ್ಬೇಕು. ಹರೇ ಕೃಷ್ಣ. ಜಯ ಶ್ರೀಲ ಪ್ರಭುಪಾದ ಕಿ ಜಯ, ಶ್ರೀಲ ಗುರುದೇವ್ ಕಿ ಜಯ. ತ್ಯಾಗೋ ಪ್ರಿಯಮರಂಧಿ ಹರಿ ಹರಿ ಓ. ಹರೇ ಕೃಷ್ಣ. ಪ್ರಸಿದ್ಧ ಹರೇ ಕೃಷ್ಣ. ಸೊ ಬೆಳಿಗ್ಗೆ ಮೀಟ್ ಆಗೋಣ. ಬೆಳಿಗ್ಗೆ